ಮನುಷ್ಯನ ನಾಟಿನ ಮಾಡ್ತಾನ ಗೊಬ್ಬರನ ಹಾಕ್ಬಿಡ್ತಾನ ಗೊಬ್ಬರನು ಹಾಕೋತಾನ ಸರ್ ಇದೇನ್ ಮಾಡ್ತಾರ ಸರ್ ಎಕ್ಸಾಕ್ಟ್ ಕಬ್ಬಿನ ಮೇಲೆ ಗೊಬ್ಬರ ಬೀಳ್ತದೆ ಸರ್ ಇಲ್ಲಿ ಸರ್ತ ಇದು ಗೊಬ್ಬರ ಅದ ಇದ್ರ ಮೇಲೆ ಬೀಳುತ್ತೆ ಎಕ್ಸಾಕ್ಟ್ ಕಬ್ಬಿನ ಮೇಲೆ ಬೀಳ್ತದೆ ಸರ್ ನೋಂದ್ ರೈತಿಗೆ ಏನ್ ಬೆನಿಫಿಟ್ ಅಂದ ಸರ್ ಅದ ಕಬ್ಬು ಕಟ್ ಆದ ತಕ್ಷಣ ಮ್ಯಾಲ ಇಮಿಡಿಯೇಟ್ಲಿ ಗೊಬ್ಬರನು ಬೀಳತಿ ಮಣ್ಣು ಮುಚ್ಚುತ್ತೆ ಬಿಸಿಲು ಬೀಳಂಗಿಲ್ಲ ಸರ್ ರೈತರಿಗೆ ನೋಂದ್ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾವ ಸಾಲ್ ಮೆನುವಲ್ ಪೈಲೆ ಟ್ರ್ಯಾಕ್ಟರ್ ಸಾಲ್ ಬಿಟ್ಟೊಂದು ಕಬ್ಬು ತಂದುಕೊಂಡು ಅದನ್ನ ಕಡುದು ಬದಿ ಮೇಲೆ ಇಟ್ಟು ಒಂದ್ 2-3 ಅವರ್ ಲೇಟ್ ಆತಂದ ಸೂರ್ಯನ ಬಿಸಿಲ್ಕ ಕಬ್ಬಿನಿರುವಂತ ಕಡಿಮೆ ಆಗತ್ತೆ ಸರ್ ಕಡಿಮೆ ಆಗಿ ಏನಾಗುತ್ತೆ ಸರ್ ನಾಟಿಗೆ ಸ್ವಲ್ಪ ಹೆಲ್ದಿ ಬರಂಗಿಲ್ಲ ಸರ್ ಅದ ಸ್ವಲ್ಪ ಬಿಸಿ ಇರತ್ತೆ ಸರ್ ಕಬ್ಬ ಇದೇನೈತೆ ಸರ್ ಕಬ್ಬು ಕಟ್ ಆದ ತಕ್ಷಣವೇ ಮುಚ್ಚಿ ಬಿಡೋದು ಸರ್ ಸೂರ್ಯನ ಬಿಸಿಲು ಸದ್ಯಕ್ಕ ಕಬ್ಬಿನ ಮೇಲೆ ಬೆಲ್ಲಲ್ಲ ಸರ್ ಇದು ನಮಗ ನಾಟಿಗೆ ಹೆಲ್ದಿ ಅದಾವ ಸರ್ ನಾವು ಹಚ್ಚುದು ಮೆಣಸಿ ನಮ್ ಮೆನುವಲ್ ತುಳ್ದಕ್ಕ ಪ್ಲಸ್ ಮಿಷನ್ ಹಚ್ಚಿದಕ್ಕ ಸರ್ ನಾಟಿ ಹೆಲ್ದಿ ಬಂದದ ಸರ್ ಹಿಂಗಾಗಿ ಫೌಂಡೇಶನ್ ದಮ್ ಇತ್ತಂದ್ರ ರೈತಗ ಫೌಂಡೇಶನ್ ದಮ್ ಇತ್ತಪ್ಪ ಅಂದ್ರ ಒಂದ್ ಒಳ್ಳೆ ಇಳುವರಿ ಸಿಗುತ್ತೆ ಕಬ್ಬುನು ಆ ಟೈಪ್ ಅದ ಸರ್ ನೈಟಿಗೆನ ಸ್ವಲ್ಪ ಕಿರ್ಬಟ್ ನೈತಿತ್ತ ಸರ್ ಅದ್ ಹೆಲ್ದಿ ಬರಕ್ ಸಾಧ್ಯ ಇಲ್ಲ ಸರ್ ಒಂದ್ ಎಕರೆ ಕಬ್ಬು ಹಚ್ಬೇಕಾರ 2 ಅವರ್ ಟ್ರ್ಯಾಕ್ಟರ್ ಇಂದ ಸಾಲ್ ಬಿಡ್ಬೇಕು ಸರ್ ಆ ನಂತರ ಮೊದಲೇ ರೆಡಿ ಮಾಡ್ಕೋಬೇಕಂದ್ರ 2 ಅವರ್ ಸಾಲ್ ಬಿಟ್ಕೋಬೇಕ್ರಿ ಕಬ್ಬಿನ ಸಾಲ್ ಬಿಟ್ಕೋಬೇಕು ಸರ್ ಆ ನಂತರ ನಾವ್ ಕಬ್ಬು ತಂದ ಎಲ್ಲಾ ಹೊಲ ತುಂಬ ಎಲ್ಲಾ ಉಕ್ಕೋಬೇಕು ಸರ್ ಉಕ್ಕೋ ನಂತರ ಸುಮಾರು ಎಷ್ಟು ಆಗ್ತಾವಂತಿತ್ತು ಅದಕ್ಕೂ ಕಬ್ಬಿಗೆ ಹಾಕೊಂಡ್ 2 ಆಳ್ಬೇಕು ಸರ್ ಗಂಡ ಬೇಕು ಆ ನಂತರ ಕಬ್ಬು ತುಕಡಿ ಮಾಡಿದ ನಂತರ ಅದನ್ನ ಇಟ್ಕೋಬೇಕು ಸರ್ ನಾವ್ ಈ ಟೈಪ್ ಬುದಿನ ಇಟ್ಕೋತ ಹೋಗ್ಬೇಕು ಆ ನಂತರ ನಾವ ನೀರ್ ಬಿಟ್ಟು ಇಲ್ಲಿ ತುಳ್ಕೋತ ಹೋಗ್ಬೇಕು ಸರ್ ಮತ್ತೆ ಮತ್ತೆ ತುಳಿಬೇಕು ಸರ್ ಸ್ವಲ್ಪ ಲೈಟ್ ಹೋಗಿ ಬಂದು ಅಂದ ಸರ್ ಲೇಬರ್ ಮತ್ತ ಎಷ್ಟ್ರಾ ಪಗಾರ ಕೇಳಕತ್ತ ಅಂದ್ರೆ ಕರೆಂಟ್ ಹೋಗಿ ಬಂದ್ರ ಸರ್ ಮತ್ತೆ ಎಷ್ಟ್ರಾ ಪಗಾರ ಕೇಳ್ತಾರ ಸರ್ ಒಂದ್ ಡೇದಾಗ 1 ಎಕರೆ ಪ್ಲಾಂಟೇಶನ್ ಮಾಡೋದು ಬಾಳ ಕಷ್ಟ ಆಗಿತ್ತು ಸರ್ ನಮಗ ಅದರಿಂದ ನಾವ್ 2-3 ದಿವಸ ನಾವು ಪ್ರಿಪೇರ್ ಆಗ್ಬೇಕು ಒಂದು ಸಾಲ್ ಬಿಡಿಸ್ಬೇಕು ಒಂದ್ ದಿವಸ ದಂಡಿ ಮುಂಡಿ ತಿದ್ಕೋಬೇಕು ಬೀಜ ಕಡಿಬೇಕು ತಂದು ಉಕ್ಕೋಬೇಕು ಆ ನಂತರ ತಂದಿಟ್ಟು ಒಂದ ಲೈಟ್ ಹೋಗಿ ಬಂದು ಒಂದ ಆ ಸಮಸ್ಯೆ ಹಿಂಗಾಗಿ ಸರ್ ರೈತರಿಗೆ ಕಾಸ್ಟ್ ಬಾಳ ಆಗಕೈತಿ ಸರ್ 30 ಎಕರೆ ಪ್ಲಾಂಟೇಶನ್ ಮಾಡೀನಿ ಸರ್ ಎಲ್ಲಾ ರಿಸಲ್ಟ್ ಚಲೋ ಬಂದ ಸರ್ ಕರೆಕ್ಟ್ ಐತಿ ಸರ್ ಮಿಷನ್ ಯಾವ ಟೈಪ್ ವರ್ಕ್ ಮಾಡದತ್ತಂದ ಸರ್ ಮೊದಲು ಸಾಲ್ ಬಿಡದ ಸರ್ ಸಾಲ್ ಬಿಡುತ್ತೆ ಈಗ ಕಬ್ಬು ಯಾವ ಟೈಪ್ ಮುಸ್ತಂದ ಸರ್ ಅದ ನಮಗ್ ಸರ್ ಒಂದ್ ಎಕ್ಸಾಂಪಲ್ ನಮ್ಮ ಕಬ್ಬಿನಿಂದ ಕಬ್ಬಿ ಸರ್ ಈ ಟೈಪ್ ಕೂಡಿ ಬೀಳ್ಬೇಕು ಸರ್ ಕೂಡಿ ಬೀಳ್ಬೇಕಂದ್ರ ನಾವೇನ್ ಮಾಡ್ಬೇಕು ಸರ್ ನಾವ್ ಗಾಡಿ ಸ್ಲೋ ಹೊಡಿಬೇಕು ಸರ್ ಎಣ್ಣೆ ಹೊಡಿಬೇಕು ಸರ್ ನೆಕ್ಸ್ಟ್ ಇಲ್ಲಪ್ಪ ನಮ್ ಕಬ್ಬಿನಿಂದ ಕಬ್ಬಿಗೆ ಸ್ವಲ್ಪ ಗ್ಯಾಪ್ ಬೇಕು ಅಂದ ನಾವ್ ಎಣ್ಣೆಗೆ ಹಾಕ್ಬೇಕು ಸರ್ ಕಬ್ಬಿನ ಅಂತರ ಏನ್ ಮಾಡೋದು ಸರ್ ನಾವ್ ಗಾಡಿ ಹೊಡಿ ಸ್ಪೀಡ್ ಮೇಲೆ ಡಿಪೆಂಡ್ ಹಾಕದ್ ಸರ್ ನೆಕ್ಸ್ಟ್ ಮುಚ್ಚುದ್ ಸರ್ ಈಗ ನಾವ ಲೇಬರ್ ಮುಚ್ಚುದ್ರಿಂದ ಸ್ವಲ್ಪ ಲೇಬರ್ ವೇಟ್ ಇದ್ದ ಜಾಸ್ತಿ ತೂಕನಾಗಿದ್ದ ಅವ್ ಕಬ್ಬು ತುಳಿದ್ರಿಂದ ಸರ್ ಬಾಳ ಡೀಪ್ ಹೋಗುದ್ ಸರ್ ಅದ ಡೀಪ್ ಹೋಗಿ ಏನಾಗತ್ ಸರ್ ಅದ ಕಣ್ಣು ಮ್ಯಾಲ ಬರ್ಬೇಕಾರ ಕೆಪಾಸಿಟಿ ಲ್ಯಾಪ್ಸ್ ಆಗಿಬಿಡೋದು ಸರ್ ಕಬ್ಬಿನಿಂದ ಕಬ್ಬಿಗೆ ಗ್ಯಾಪ್ ಆಗತ್ ಸರ್ ಇದೇನ್ ಮಾಡೋದು ಸರ್ ಕಬ್ಬು ಇಟ್ಟು ಮುಚ್ಚೋದ್ರಿಂದ ಸರ್ ಕಣ್ಗಳು ಏನೈತಲ್ಲ ಸರ್ ಇಮಿಡಿಯೇಟ್ಲಿ ಬಂದ್ಬಿಡ್ತಾವ ಸರ್ ರೈತರಿಗೆ ಮಿಷನ್ ಇಂದ ನಾಟಿ ಮಾಡೋದ್ರಿಂದ ಸರ್ 2-3 ಅವರ್ದಾಗ ಸರ್ 1 ಎಕರೆ ಕಂಪ್ಲೀಟ್ ಆಗುತ್ತೆ ಸರ್ ಮತ್ತ ಪೈಲೆ ನಾವು ಮನುಷ್ಯರಿಗೆ ಮಾಡ್ಕೋಬೇಕಾದ್ರೆ ಆಳ್ ತೊಗೊಂಬಂದು ಎಲ್ಲ ಸ್ವಲ್ಪ ಲೇಬರ್ ತೊಂದರೆ ಆಗಿ ಲೈಟ್ ಕರೆಂಟ್ ಹೋಗಿ ಎಲ್ಲ ಇಶ್ಯೂ ಆಯ್ಕಿದ್ದು ಸರ್ ಕರೆಕ್ಟ್ ಬರ್ತದೆ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಮೂಡ್ಲಿ ತಾಲೂಕಿನ ಕಮದಿಲ್ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನಾನು ಬಂದಿರೋದು ವಿಶೇಷ ಏನಪ್ಪ ಅಂದ್ರೆ ನಮ್ಮದು ರೈತರ ಚಾನಲ್ಲು, ರೈತರಿಗೆ ವಿಡಿಯೋ ಮಾಡ್ತೀನಿ ಅಂತ ಸಾಕಷ್ಟು ಬೇರಿದ್ದೆ. ಅಂಥದ ಇವತ್ತು ನಮ್ಮ ಬಾಗಲಕೋಟೆ, ಬೆಳಗಾವಿ ಮತ್ತು ಉತ್ತರ ಕನ್ನಡದ ನಮ್ಮ ಹಾವೇರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ವಿಡಿಯೋ ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಆ ವಿಡಿಯೋ ನಿಮ್ಗೆ ಸಂಪೂರ್ಣವಾಗಿ ತಿಳಿಯೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ನಾವು ಬಂದಿರೋದು ಅದೇನು ಬೆಳಗಾವಿ ಕುಂದಾನಗರ ಅಂತ ಹೇಳ್ಬೋದು, ಈ ಕಡೆ ಮಾಲಿಂಗಪುರ ಬೆಲ್ಲ ಅನ್ಬೋದು. ಇವೆರಡು ಆಗಬೇಕಪ್ಪ ಅಂತಂದ್ರೆ ಗೋಕಾಕ್ ಕರ್ದಂಟ ಆಗಿರ್ಬೋದು, ಇವೆಲ್ಲ ಆಗಬೇಕಪ್ಪ ಅಂದ್ರೆ ಬೆಲ್ಲ ಬೇಕು. ಬೆಲ್ಲ ಬೇಕಪ್ಪ ಅಂದ್ರೆ ನಮ್ಗೆ ಏನು ಬೇಕು, ಕಬ್ಬು ಬೆಳೆಯಬೇಕು. ಈ ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ಇವತ್ತು ನಾಟಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಗೆ ಎಷ್ಟು ಕಷ್ಟ ಐತೆ ಅಂದ್ರೆ ಸುಮಾರು 10ರಿಂದ 20 ಆಳು ಕಟ್ಕೊಂಡು ಒಂದು ದಿನಕ್ಕೆ 1 ಎಕರೆ ಮಾಡ್ಬೇಕಂದ್ರೆ 7 ಆನಂದ ಆಗಿರುತ್ತೆ. ಆದರೆ ಇವತ್ತು ಒಂದು ದಿನಕ್ಕೆ 3 ತಾಸಿನಲ್ಲಿ ಕಬ್ಬು ನಾಟಿ ಮಾಡ್ಬೋದು. ಅದು ಒಬ್ಬ ಡ್ರೈವರ್, ಒಬ್ಬ ಕಬ್ಬು ಹಾಕೋ ಒಬ್ಬ ಇದ್ದರೆ ಸಾಕು. ಹಾಗಾಗಿ ನಾವು ಇವತ್ತು ಅಂಥ ಕಬ್ಬು ನಾಟಿ ಮಾಡೋ ಯಂತ್ರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಯಾರು
ಅವ್ರು ಯಾವ ಥರ ತಂದರು ಹೇಗೆ ತಂದ್ರು ಅಂತ ಅವ್ರು ಕೇಳ್ಕೊಂತವನ. ಅಣ್ಣ ನಮಸ್ತೆ, ನಿಮ್ಮ ಹೆಸರು ಮೇಳ ಸರ್? ನಮಸ್ತೆ ಸರ್, ನನ್ನ ಹೆಸರು ಶ್ರೀನಿವಾಸ್ ಸರ್. ಹಾಂ ಅಣ್ಣ, ಈ ಕಬ್ಬು ನಾಟಿ ಯಂತ್ರ ಹೆಂಗೆ ಯಾವ ಥರ ರೈತರಿಗೆ ಉಪಯೋಗ ಆಗುತ್ತೆ, ನೀವು ಯಾವ ಥರ ತಂದ್ರಿ? ಹಾಂ ಸರ್, ನನ್ನ ಹೆಸರು ಶ್ರೀನಿವಾಸ್ ಸರ್. ಹಾಂ ಸರ್. ನಮ್ಮೂರು ಕಮಲ್ದಿನಿ ಸರ್. ಹಾಂ ಸರ್. ಮೂಡಲಗಿ ತಾಲೂಕಾ ಕಮಲ್ದಿನಿ ಸರ್. ಹಾಂ ಸರ್. ಈ ಕಬ್ಬು ಹಚ್ಚು ಮಿಷನದಿಂದ ಸರ್ ನಮ್ಮಲ್ಲಿ ಎಲ್ಲ ಕಬ್ಬು ಜಾಸ್ತಿ ಬೇಯ್ತು ಸರ್. ನಾವು ಜಾಸ್ತಿ ಬಂದ ಸರ್ ನಮ್ಗೆ ಆಳ್ಗೋದ ಸ್ವಲ್ಪ ಲೇಬರ್ ತೊಂದರೆ ಆಗೈತಿ ಸರ್. ಅದ ಕಾರಣಕ್ಕಾಗಿ ನಾ ಸ್ವಲ್ಪ ಯೂಟ್ಯೂಬ್ ಅದನ್ನ ಸರ್ಚ್ ಮಾಡ್ಕೋತಾ ಇದ್ದೀನಿ ಸರ್. ಸರ್ಚ್ ಮಾಡ್ಕೋತಾ ನನಗೆ ಫಿಶಿಯನ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ ಸರ್. ಈ ಸರ್ ರಾಮನಗರ ಇವರ ಮಿಷನ್ ನಾನು ಯೂಟ್ಯೂಬ್ನಾಗ ನೋಡಿದ ನಂತರ ಸರ್ ನಂಗೆ ಬೆಸ್ಟ್ ಅನಿಸ್ತಾರ. ಇವ್ರು ಕಾಂಟ್ಯಾಕ್ಟ್ ಮಾಡಿದ ನಂತರ ಇಲ್ಲಿ ಅಲ್ಬಾಯಿ ಮಠ ಅಂತ ಒಂದು ಇದೆ ಸರ್. ಅಲ್ಲಿ ಇವರು 2-3 ಪೀಸ್ ಇದ್ದು ಸರ್. ಇವರು ನಾವು ಹೋಗಿ ನೋಡಿದೆ ಸರ್. ನೋಡಿದೆ ನಂಗೆ ಮಿಷನ್ ಬಗ್ಗೆ ಸ್ವಲ್ಪ ಐಡಿಯಾ ಏನು ಗೊತ್ತಿದ್ದಕ್ಕಿಲ್ಲ, ಅವರೆಲ್ಲ ನನಗೆ ಹೇಳ್ಕೊಟ್ರು. ಕೊಟ್ಟ ನಂತರ ಸರ್ ನಾನು ಮಿಷನ್ ಪರ್ಚೇಸ್ ಮಾಡಿ ಸರ್. ಮಾಡಿದ ನಂತರ ನಾ ಒಂದು 30 ಎಕರೆ ಪ್ಲಾಂಟೇಶನ್ ಮಾಡೀನಿ ಸರ್. ಎಲ್ಲ ರಿಸಲ್ಟ್ ಚಲೋ ಬಂದದ ಸರ್. ನಿಮ್ಗೆ ನಾ ಕಬ್ಬು ಪ್ಲಾಂಟೇಶನ್ ಮಾಡಿದ ವಿಡಿಯೋನು ನಿಮ್ಗೆಲ್ಲ ಲ್ಯಾಂಡು ನಿಮಗೆ ತೋರಿಸ್ತೀನಿ ಸರ್. ಆಳುಗಳಿಗಿಂತ ಲೇಬರ್ ತೊಂದರೆ ಹಾಕಿದ್ ಸರ್. ಒಂದ್ ಎಕರೆ ಕಬ್ಬು ಹಚ್ಬೇಕಾದ್ರೆ 2 ಅವರ್ ಟ್ರ್ಯಾಕ್ಟರ್ ಸಾಲ್ ಬಿಡ್ಬೇಕು ಸರ್. ಆ ನಂತರ ಮೊದಲೇ ರೆಡಿ ಮಾಡ್ಕೋಬೇಕಂದ್ರೆ 2 ಅವರ್ ಸಾಲ್ ಬಿಟ್ಕೋಬೇಕ್ರಿ. ಕಬ್ಬಿನ ಸಾಲ್ ಬಿಟ್ಕೋಬೇಕು ಸರ್. ಆ ನಂತರ ನಾವು ಕಬ್ಬು ತಂದ ಎಲ್ಲ ಹೊಲ ತುಂಬ ಎಲ್ಲ ಉಕ್ಕೋಬೇಕು ಸರ್. ಉಕ್ಕೋ ನಂತರ ಸುಮಾರು ಎಷ್ಟು ಆಳ್ತು ಅಂತಿತ್ತು? ಅದಕ್ಕೂ ಕಬ್ಬಿಗೆ ಹಾಕೋ ಒಂದು 2 ಆಳ್ಬೇಕು ಸರ್, ಗಂಡ ಬೇಕು. ಆ ನಂತರ ಕಬ್ಬು ತುಕಡಿ ಮಾಡಿದ ನಂತರ ಇಟ್ಕೋಬೇಕು ಸರ್. ನಾವು ಈ ಟೈಪ್ ಬುದಿನ ಇಟ್ಕೋತ ಹೋಗ್ಬೇಕು ಸರ್. ಆ ನಂತರ ನಾವ ನೀರ್ ಬಿಟ್ಟು ಇಲ್ಲಿ ತುಳ್ಕೋತ ಹೋಗ್ಬೇಕು ಸರ್. ಮತ್ತೆ ತುಳಿಬೇಕು ಸರ್. ಸ್ವಲ್ಪ ಲೈಟ್ ಹೋಗಿ ಬಂದು ಅಂದ ಸರ್ ಲೇಬರ್ ಮತ್ತ ಎಕ್ಸ್ಟ್ರಾ ಪಗಾರ ಕೇಳಕತ್ತ. ಅಂದ್ರೆ ಕರೆಂಟ್ ಹೋಗಿ ಬಂದ್ರ ಸರ್. ಮತ್ತೆ ಎಕ್ಸ್ಟ್ರಾ ಪಗಾರ ಕೇಳ್ತಾರ ಸರ್. ಒಂದ್ ಡೇದಾಗ 1 ಎಕರೆ ಪ್ಲಾಂಟೇಶನ್ ಮಾಡೋದು ಭಾಳ ಕಷ್ಟ ಆಗಿತ್ತು ಸರ್ ನಮಗೆ. ಅದರಿಂದ ನಾವು 2-3 ದಿವಸ ನಾವು ಪ್ರಿಪೇರ್ ಆಗ್ಬೇಕು. ಒಂದು ಸಾಲ್ ಬಿಡಿಸ್ಬೇಕು, ಒಂದ್ ದಿವಸ ದಂಡಿ ಮುಂಡಿ ತಿದ್ಕೋಬೇಕು, ಬೀಜ ಕಡಿಬೇಕು, ತಂದು ಉಕ್ಕೋಬೇಕು. ಆ ನಂತರ ತಂದಿಟ್ಟು ಒಂದು ಲೈಟ್ ಹೋಗಿ ಬಂದು ಒಂದು ಆ ಸಮಸ್ಯೆ ಹಿಂಗಾಗಿ ಸರ್ ರೈತರಿಗೆ ಕಾಸ್ಟ್ ಭಾಳ ಆಗೈತಿ ಸರ್. ಅದು ಕಾಸ್ಟ್ ಭಾಳ ಆಗಂತ ಸರ್. ನಾ ಸ್ವಲ್ಪ ಯೂಟ್ಯೂಬ್ನಾಗ ಅದನ್ನೆಲ್ಲ ಸರ್ಚ್ ಹೊಡಂತಿ ಫಿಶಿಯನ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ ಇವ್ರ ಮಿಷನ್ ನನಗೆ ಬೆಸ್ಟ್ ಅನಿಸ್ತದ. ಬೆಸ್ಟ್ ಅನಿಸಿದ ನಂತರ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾ ಮಿಷನ್ ಪರ್ಚೇಸ್ ಮಾಡಿ ಸರ್. ಈ ಮಿಷನ್ 3.5 ಫೂಟ್ ಹಿಡ್ಕೊಂಡು ಸರ್ ಅದರ್ಸ್ ರೈತರಿಗೆ ಎಷ್ಟು ಫೂಟ್ ಬೇಕು ಸಾಲ ಬೇಕು ಸರ್ ಅಷ್ಟು ಪೋಸ್ಟ್ ಸಿಗುತ್ತೆ. ಅಂದ್ರೆ ನಾವು ಸಾಲನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಸರ್. ಹಾ ಸರ್. ಯಾವ ತರ 3 ಫೀಟ್ 4 ಫೀಟ್ 3.5 ಫೂಟ್ ಹಿಡ್ಕೊಂಡು ಸರ್ 4, 4.5, 5, 5.5, 6 ಅದರ್ಸ್ ಸರ್. ಎಷ್ಟು ಫೂಟ್ ಬೇಕು ಅಷ್ಟು ಫೂಟ್ ನಮಗೆ ಸಾಲಿ ಮಿಷನ್ ಸಿಗ್ತಾವ ಸರ್. ಇವ್ದ ಸರ್ ಡಬಲ್ ರೋ ಮಿಷನ್ ಐತಿ ಸರ್. ಅದೇನೈತಲ್ಲ ಸರ್ ಆಪ್ಷನ್ 3 ಟೈಪ್ ಕೊಟ್ಟಾವ ಸರ್. 4, 4.5 ಬೇಕಾದ್ರೆ 3.5, 4, 4.5 ಅಡ್ಜಸ್ಟೇಬಲ್ ಅಷ್ಟೇ ಐತಿ ಸರ್. ಅದು ಈ ಸಿಂಗಲ್ ರೋ ಮಿಷನ್ ಏನೈತಲ್ಲ ಸರ್ ನಮಗ ಎಷ್ಟು ಬೇಕು ಫೂಟ್ ಅಷ್ಟು ಫೂಟ್ ಸಾಲ ಸಿಗ್ತಾವ ಸರ್. ಅದು ಎಷ್ಟು ಫೂಟ್ ಎಷ್ಟು ಬೇಕು 3 ಇದ್ರಾಗ ಸಿಂಗಲ್ ಮತ್ತೆ ಡಬಲ್ ರೀ. ಹಾ 2 ಅದಾವ ಸರ್. ನಮ್ಮ ಚಿಕ್ಕ ಗಾಡಿ ಇರೋದ್ರಿಂದ ನನಗೆ ಸಿಂಗಲ್ ಬೆಸ್ಟ್ ಅನಿಸ್ ಸರ್. ಈ ಸಿಂಗಲ್ ಮಿಷನ್ 28 HP ಹಿಡ್ಕೊಂಡ್ 35 HP ಮಟ್ಟ ನಡೀತಿ ಸರ್. ಇದಕ್ಕೆ 30 HP ದೊಡ್ಡ ಗಾಡಿ ಆತಂದ ಸರ್ ಚಿಕ್ಕ ಸಾಲ 3.5 ಫೂಟ 4 ಫೂಟ ಸಾಲ ಸಿಗಂಗಿಲ್ಲ ಸರ್. ಅದಕ್ಕೆ 5 ಫೂಟ್ ಸಾಲ ಸಿಗ್ತಾವ. 5 ಫೂಟ್ ಹಾ ಸರ್. ಅದಕ್ಕೆ ನಮ್ ಚಿಕ್ಕ ಗಾಡಿ ಇರೋದ್ರಿಂದ ನನಗ ಸಿಂಗಲ್ ಮಿಷನ್ ನಂಗೆ ಇಷ್ಟ ಸೂಟೇಬಲ್ ಆದ ಸರ್. ಈ ಮಿಷನ್ ತಗೊಂಡಿ ಇದನ್ನ ತಗೊಂಡ್ ನಾನು ಒಂದು 30-35 ಎಕರೆ ಪ್ಲಾಂಟೇಶನ್ ಮಾಡಿ ಸರ್. 30 ಎಕರೆ ನನಗ ಬೆನಿಫಿಟ್ ಆಯ್ತು ಸರ್, ರೈತರಿಗೂ ಅನುಕೂಲ ಆಯ್ತು. ಈ ಮಿಷನ್ ಬಂದ ನಂತರ ಸ್ವಲ್ಪ ರೈತರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಸರ್ ನಾನು. ಸರ್ ಈಗ ಮೊದ್ಲೇ ಇದ್ರಿ ಸಾಲನ್ನು ನಾವು ಬಿಟ್ಕೊಂಡ್ಬಿಡ್ತಿದ್ವಿ ಟ್ಯಾಕ್ರಿಲ್ಲ ಅಂತ ಹೇಳ್ತಿದ್ರಿ. ಈಗ ಸಾಲ್ ಮೊದ್ಲೇ ಬಿಟ್ಟಾಗ ಅಂದ್ರೆ ನೀಟಾಗಿ ಕಾಣ್ತಿದ್ವು. ಈಗ ನೀವು ಇದ್ರಾಗ ನೀಟಾಗಿ ಕಾಣ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ಅಂದ್ರೆ ಮಾರ್ಕರ್ ಏನಾರು ಮಾಡ್ಕೊಂಡ್ರೆ ಸೈಡ್ ಇಲ್ಲಿ ಮಾರ್ಕರ್ ಐತಿ ಸರ್. ಇದಕ್ಕೆ ಆಚೆ ಸೈಡ್ ಐತಿ ಸರ್. ಇದು ಏನ್ ಕೆಲಸ ಮಾಡುತ್ತಂದ ಸರ್ ನಾವ್ ಹಿಂಗ ಸಾಲ್ ಬಿಟ್ಟೋತ ಹೋಗು ಈ ಸಾಲ್ ಬಿಟ್ಟೋತ ಹೋದಂದ ಸರ್ ಇದೊಂದ ಗೆರಿ ಹೊಡ್ಕೋತ ಹೋಗ್ತದ ಸರ್. ನಾವ್ 2 ಫೂಟ್ ಸಾಲ್ ಬೇಕಲ್ಲ ಸರ್. ಇದು ಹೋಲ್ ಅದಾವ ಸರ್ ಇಲ್ಲಿ ನಮಗ 4, 4.5, 5.5, 6 ಫೂಟ ನಾವ್ ಹೋಲ್ ಹಾಕೋ ಸರ್. ಆ ಗೆರಿ ಹೊಡ್ಕೋತ ಹೋಗತ್ರಿ. ನಾವ್ ರಿಟರ್ನ್ ಬರ್ತನಾಗ ಈ ಗೆರಿ ಗುಂಟ ಬಂದ್ಬಿಡು ಸರ್. ನಾವ ರಿಟರ್ನ್ ಬಂದ ಎಕ್ಸಾಕ್ಟ್ ಸಾಲ್ ಸಿಗ್ತಾವ ಸರ್. ನಮಗ ಕರೆಕ್ಟ್ ಸಾಲ್ ಸಿಗ್ತಾವ ಸರ್. ಆ ನಂತರ 3.5 ಫೂಟ್ ಹಿಡ್ಕೊಂಡು ನಮ್ಗೆ ಅದರ್ಸ್ 2 ಫೂಟ್ ಬೇಕು 2 ಫೂಟ್ ಕಬ್ಬಿನ ಸಾಲ್ ಸಿಗ್ತಾವ ಸರ್. ಮತ್ತೆ ಈಗ ಅಂದ್ರೆ ಈಗ ಸಾಲ್ ನೀಟಾಗಿ ಆತ್ರಿ.
ಈಗ ನೀವು ಹೇಳಿದ್ರೆ ಮೊದ್ಲ ನಾವು ತೆಯ್ನ ಹಾಕೊಂಡ್ಬಿಡ್ತಿದ್ವಿ ಸಾಲ್ ಬಿಡ್ತಿದ್ವಿ ಅಂತ ಗೊಬ್ಬರ ಹೋಗ್ತಿದ್ರ ಈ ಗೊಬ್ಬರ ಇಲ್ಲಿ ಹೆಂಗ್ ಹಾಕ್ತಿರಿ ಇದ್ರಾಗ? ಸರ್ ಗೊಬ್ಬರ ಅದಕ್ಕೂ ಹಾಕೋದು ಐತ್ ಸರ್. ಅದಕ್ಕೆ ಈ ಬಾಕ್ಸ್ನಾಗ ಗೊಬ್ಬರ ಹಾಕೋದು ಐತ್ ಸರ್, ಫರ್ಟಿಲೈಸರ್ ಇದ್ರಾಗ ಹಾಕೊಂಡ್ಬಿಡ ಸರ್. ಅಂದ್ರೆ ಒಬ್ಬ ಮನುಷ್ಯನ ನಾಟಿನ ಮಾಡ್ತಾನ ಗೊಬ್ಬರನ ಹಾಕ್ಬಿಡ್ತಾನ, ಗೊಬ್ಬರನು ಹಾಕೋತಾನ ಸರ್. ಇದೇನ್ ಮಾಡ್ತಾರ ಸರ್, ಎಕ್ಸಾಕ್ಟ್ ಕಬ್ಬಿನ ಮೇಲೆ ಗೊಬ್ಬರ ಬೀಳ್ತದೆ ಸರ್. ಇಲ್ಲಿ ಸರ್ತ ಇದು ಗೊಬ್ಬರ ಅದ ಇದ್ರ ಮೇಲೆ ಬೀಳುತ್ತೆ, ಎಕ್ಸಾಕ್ಟ್ ಕಬ್ಬಿನ ಮೇಲೆ ಬೀಳ್ತದೆ ಸರ್. ಒಂದ್ ರೈತಿಗೆ ಏನ್ ಬೆನಿಫಿಟ್ ಅಂದ ಸರ್, ಅದ ಕಬ್ಬು ಕಟ್ ಆದ ತಕ್ಷಣ ಮ್ಯಾಲ ಇಮಿಡಿಯೇಟ್ಲಿ ಗೊಬ್ಬರನು ಬೀಳತಿ, ಮಣ್ಣು ಮುಚ್ಚುತ್ತೆ, ಬಿಸಿಲು ಬೀಳಂಗಿಲ್ಲ ಸರ್. ರೈತರಿಗೆ ಒಂದ್ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾವ ಸಾಲ್ ಮೆನುವಲ್ ಪೈಲೆ ಟ್ರ್ಯಾಕ್ಟರ್ ಸಾಲ್ ಬಿಟ್ಟೊಂದು ಕಬ್ಬು ತಂದುಕೊಂಡು ಅದನ್ನ ಕಡುದು ಬದಿ ಮೇಲೆ ಇಟ್ಟು ಒಂದ್ 2-3 ಅವರ್ ಲೇಟ್ ಆತಂದ ಸೂರ್ಯನ ಬಿಸಿಲ್ಕ ಕಬ್ಬಿನಿರುವಂತ ರಸ ಕಡಿಮೆ ಆಗತ್ತೆ ಸರ್. ಕಡಿಮೆ ಆಗಿ ಏನಾಗುತ್ತೆ ಸರ್, ನಾಟಿಗೆ ಸ್ವಲ್ಪ ಹೆಲ್ದಿ ಬರಂಗಿಲ್ಲ ಸರ್. ಅದ ಸ್ವಲ್ಪ ಬಿಸಿ ಇರುತ್ತೆ ಸರ್ ಕಬ್ಬ. ಇದೇನೈತೆ ಸರ್, ಕಬ್ಬು ಕಟ್ ಆದ ತಕ್ಷಣವೇ ಮುಚ್ಚಿ ಬಿಡೋದು ಸರ್. ಅದು ಸೂರ್ಯನ ಬಿಸಿಲು ಸದ್ಯಕ್ಕ ಕಬ್ಬಿನ ಮೇಲೆ ಬೆಲ್ಲಲ್ಲ ಸರ್. ಈಗ ನಮ್ಗ ನಾಟಿಗೆ ಹೆಲ್ದಿ ಅದಾವ ಸರ್. ನಾವು ಹಚ್ಚುದು ಮನುಷ್ಯ ನಮ್ ಮೆನುವಲ್ ತುಳ್ದಕ್ಕ ಪ್ಲಸ್ ಈ ಮಿಷನ್ ಹಚ್ಚಿದ್ಕ ಸರ್ ನಾಟಿ ಹೆಲ್ದಿ ಬಂದದ ಸರ್. ಹಿಂಗಾಗಿ ಫೌಂಡೇಶನ್ ದಮ್ ಇತ್ತಂದ್ರ ರೈತಗ ಫೌಂಡೇಶನ್ ದಮ್ ಇತ್ತಪ್ಪ ಅಂದ್ರ ಒಂದ್ ಒಳ್ಳೆ ಇಳುವರಿ ಸಿಗುತ್ತೆ. ಕಬ್ಬುನು ಆ ಟೈಪ್ ಅದ ಸರ್. ನಾಟಿಗೆನ ಸ್ವಲ್ಪ ಕಿರ್ಬಟ್ ನಾಟಿತ್ತ ಸರ್, ಅದ್ ಹೆಲ್ದಿ ಬರಕ್ ಸಾಧ್ಯ ಇಲ್ಲ ಸರ್. ಹಿಂಗಾಗಿ ಸರ್ ಇದಾಗ ಎಟ್ ಆ ಟೈಮ್ ಸಾಲು ಬಿಡ್ದೈತಿ, ಪ್ಲಸ್ ಕಬ್ಬು ಕಟ್ ಮಾಡಿ ನೆಲದಾಗ ಇಟ್ಟು ಮುಸ್ತೈತಿ, ಫರ್ಟಿಲೈಸರ್ ಗೊಬ್ಬರನು ಹಾಕೋದ ಸರ್. ಎಲ್ಲಾ ಇದು ಹಿಂದೆ ಸರ ಇದ ಮುಚ್ಚೋತನ ಹೋಗೋದು ಸರ್. ಇದ ಎಟ್ ಆ ಟೈಮ್ ಎಲ್ಲಾ ಕೆಲಸ ಮಾಡೋದು ಸರ್. ಓನ್ರಿ ರೈತ ಏನ್ ಸರ್, ಸ್ವಲ್ಪ ದಂಡಿ ಕವಲಿ ಮಾಡ್ಕೊಂಡು ನೀರ್ ಬಿಡುದು ಅಷ್ಟ ಸರ್ ಒಂದ್ ಕೆಲಸ. ಸ್ವಲ್ಪ ನೀರ್ ಲೈಟ್ ಹೋದು ಸರ್, ಅವ್ನ ಲೇಬರ್ ಪಗಾರ ಕೊಡ್ಬೇಕಂತ ಏನಿಲ್ಲ ಸರ್. ಮತ್ ನಾಳೆ ಲೈಟ್ ಬಂದಂತ ಹಾಸ್ಕೋಬಹುದು, ಎನಿ ಟೈಮ್ ಯಾವಾಗ ಹಾಸ್ಕೋಬಹುದು. ಹಿಂಗ್ ಸರ್. ಹಿಂಗ ಇದರಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ, ಬೆನಿಫಿಟ್ ಆಗಿದೆ. ಪ್ಲಸ್ ನಾನು ಪಿಶನ್ ಅಗ್ರೋಟೆಕ್ ಪಾಯಿಂಟ್ ಅವ್ರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ ಸರ್. ಟೋಟಲ್ ಹೇಳೋಣ, ಈಗಿನ ರೈತರು ತಾಂತ್ರಿಕವಾಗಿ ಹೋಗ್ಲೇಬೇಕಾಗೈತಿ, ಅನಿವಾರ್ಯ ಐತ್ರಿ. ಆದ್ರ ಹಿಂದ ನೀವು ನಾಟಿ ಮಾಡೋ ಪದ್ಧತಿಗೂ ಈಗ ಇದು ಮಾಡೋ ಪದ್ಧತಿ ಎಷ್ಟು ಹೆಲ್ಪ್ ಆಗುತ್ತಂತ ರೈತರಿಗೆ ಶಾರ್ಟ್ ಆಗಿ ಹೇಳ್ಬೋದು. ಸರ್ ರೈತರಿಗೆ ಮಿಷನ್ ಇಂದ ನಾಟಿ ಮಾಡೋದ್ರಿಂದ ಸರ್ 2-3 ಅವರ್ದಾಗ ಸರ್ 1 ಎಕರೆ ಕಂಪ್ಲೀಟ್ ಆಗುತ್ತೆ ಸರ್. ಮತ್ತ ಪೈಲೆ ನಾವು ಮನುಷ್ಯರಿಗೆ ಮಾಡ್ಕೋಬೇಕಾದ್ರೆ ಆಳ್ ತೊಗೊಂಬಂದು ಎಲ್ಲ ಸ್ವಲ್ಪ ಲೇಬರ್ ತೊಂದರೆ ಆಗಿ ಲೈಟ್ ಕರೆಂಟ್ ಹೋಗಿ ಎಲ್ಲ ಇಶ್ಯೂ ಆಗಿದ್ದು ಸರ್. ಇದ ಅದಕ್ಕಿಂತನ ಬೆಟರ್ ಸರ್. ಅದ ಅದಕ್ಕಿಂತನ ರಿಸಲ್ಟ್ ಚಲೋ ಐತಿ ಸರ್. ಚಲೋ ಐತಿ ಸರ್. ಚಲೋ ಐತಿ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ರೈತರಿಗೆ ಬೆಸ್ಟ್. ಸರ್ ಬೆಸ್ಟ್ ಸರ್. ಇದನ್ನ ಯೂಸ್ ಮಾಡ್ಕೋದು ಸರ್. ಯೂಸ್ ಮಾಡ್ಕೋಬೇಕಾದ್ರೆ ನಮ್ಮಂತ ರೈತರು ನಾವು ಇದ್ದಾಳು ನಾವು ಪ್ಲಾಂಟೇಶನ್ ಮಾಡಿ ಕೊಡ್ತೀವಿ. ನೀವು ನಮ್ಮಂತರ ಆತು ಪ್ಲಸ್ ನೀವಾರದು ತಗೊಂಡ ಕಂಪನಿ ಮಾತ್ರ ಚಲೋ ಇದೆ. ಇದು ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡ್ಕೊಳಕ್ ಏನು ಅಡ್ಡಿಲ್ಲ ಸರ್. ಸರ್ ನಾವು ಇದನ್ನ ಈಗ ಇಲ್ಲಿ ಸುತ್ತಮುತ್ತ ಏರಿಯಾದವ್ರಿಗೆ ಬಾಡಿಗೆ ಹೊಡಿತೀರಾ ಅಂತ ಕೇಳಿದೆ, ನೀವು ಬಾಡಿಗೆ ಹೊಡಿಬಹುದಾ? ಬಾಡಿಗೆನೂ ಹೊಡಿತು ಸರ್. ನಾವು ಸವರ್ಣಿಗೆ ಒಂದು 20 ಕಿಲೋಮೀಟರ್ ರೀ. ನಾವು ಪ್ಲಾಂಟೇಶನ್ ಮಾಡಿ ಕೊಡ್ತೀವಿ ಸರ್. ನಾವು ಪ್ಲಾಂಟೇಶನ್ ನೀವೇ ಮಾಡ್ಕೊಡ್ತೀವಿ. ಯಾಕಂದ್ರೆ ಎಷ್ಟೋ ಜನಕ್ಕ ಗೊತ್ತಿಲ್ಲ, ಅವ್ರಿಗೆಲ್ಲ ಹೋಗಿ ತರಕಾಗಲ್ಲ ಅಂತವ್ರಿಗೆ ನೀವು. ಸರ್ ಅದಕ್ಕೆ ಸರ್ ನಾವು ಈಗ ಸ್ವಲ್ಪ ಅಡೆ ಹೊಲ ಇದ್ದವ್ರ ಸರ್ ಮಿಷನ್ ಪರ್ಚೇಸ್ ಮಾಡಕ್ ಆಗಂಗಿಲ್ಲ ಸರ್. ಅದಕ್ಕೆ ನಾವೇನತ್ರ ಅವ್ರಿಗೆ ನಾವು ಬಾಡಿಗೆ ಮುಖಾಂತರ ಪ್ಲಾಂಟೇಶನ್ ಮಾಡಿ ಕೊಡ್ತೀವಿ. ಮಾಡಿಕೊಡ್ತೀವಿ. ಈಗ ನಮ್ಗೆ ಇದು ಬೇಕು. ಸರ್ ಹೆಂಗ್ರಿ ಮಿಷನ್ ಬೇಕು ಸರ್? ಇದು ಬೇಕ್ರಿ. ಸರ್ ಈಗ ನಮ್ಮ ರೈತ ಕೇಳ್ತಾನ್ರಿ, ನಾವೆಲ್ಲಿಗೆ ಹೋಗ್ಬೇಕು? ಮಿಷನ್ ಬೇಕಂದ್ರೆ ಸರ್ ಕಂಪನಿ ಕಾಂಟ್ಯಾಕ್ಟ್ ಮಾಡ್ಕೋ ಸರ್. ಪಿಶನ್ ಅಗ್ರಿಟೆಕ್ ಪಾಯಿಂಟ್ ಲಿಮಿಟೆಡ್. ಬೇಕಾದ್ರೆ ಸುತ್ತಮುತ್ತ ಯಾರು ಇದ್ರು ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ನಾನು ಸಜೆಸ್ಟ್ ಮಾಡ್ತೀನಿ ಸರ್. ನಾವು ಸಜೆಸ್ಟ್ ಮಾಡ್ತೀನಿ ಸರ್. ಸಜೆಸ್ಟ್ ಮಾಡ್ತೀರಿ ಸರ್? ಸಲಹೆ ಕೊಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಇವತ್ತು ಕಬ್ಬು ನಾಟಿ ಮಾಡೋದಂದ್ರೆ 7 11 ಆಗಿಬಿಟ್ಟಿತ್ತು ಅಂತ ಹೇಳ್ತಾರೆ ಅಣ್ಣಾರ. ಅದು ಹೆಂಗಪ್ಪ ಅಂತಂದ್ರೆ ಸುಮಾರು 1 ಡೇ ಓಡ್ಬಿಡ್ತೀವಿ, ಆಮೇಲೆ ಕಬ್ಬು ಹಾಕ್ಯಂತೀವಿ, ಆಮೇಲೆ ಕಬ್ಬು ಸಾಲಿ ತುಳಿಬೇಕು, ಆಮೇಲೆ ನೀರು ಬಿಡ್ಬೇಕು. ಒಂದಿಂದಾಗ ಹಾಕ್ತಿದ್ದಿಲ್ಲ ನಮ್ಗೆ. ಸುಮಾರು ಒಂದು 4 ಇಂದ 5 ದಿವಸ ಕೈ ಹಿಡಿತಿತ್ತು. ಮತ್ತೆ ಗಂಡಾಳ ಬೇಕಾಗಿತ್ತು, ಹೆಣ್ಣಾಳ ಬೇಕಾಗಿತ್ತು. ಈಗ ನಮ್ಗೆ ಅವಶ್ಯಕತೆನೇ ಇಲ್ಲ. ಅದರಲ್ಲೇ ಮತ್ತೆ ಅಂದ್ರೆ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಕರೆಂಟ್ ಕಣ್ಣ ಮುಚ್ಚಾಲೆ ಕಾಟ. ಆಕಸ್ಮಿಕ ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಆಳ್ ಸುಮ್ನೆ ಕೂಡ್ತಿದ್ವು. ಅವಾಗೂ ಮತ್ತೆ ನಮ್ಮ ಮೈ ಮೇಲೆ ಆಗ್ತಿತ್ತು. ಮತ್ತೊಂದು ಪೇಮೆಂಟ್ ಜಾಸ್ತಿ ಕೇಳ್ತೀರಿ. ಎಲ್ಲ ನಮಗೆ ಗೊಂದಲ ನಡುವೆ ಏನಂದ್ರೆ ನಮ್ಗೆ ಫಿಶನ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನವ್ರು ನಮ್ಗೆ ನನಗೆ ಒಂದು ಇದನ್ನ ಕೊಟ್ಟರು ಅಂತ ಹೇಳ್ತಾರೆ, ಮಿಷನ್ ಕೊಟ್ಟರು ಅಂತ ಹೇಳ್ತಾರೆ. ಈ ಮಿಷನ್ ಏನಪ್ಪ ಅಂತಂದ್ರೆ ಇದು 1 ಸಾಲಿಂದ ಐತಿ, 2 ಸಾಲು ಬಿಡೋದೈತಿ. ಇದನ್ನ ನಾವು ಎಷ್ಟು ಬೇಕಾದ್ರೆ 2.5, 3, 4 ಎಷ್ಟು ಫೀಟ್ ಬೇಕು ಅಷ್ಟು ಸಾಲಿನ ಸಾಲು ಅಂತರ ಮಾಡ್ಕೊಳಕ್ಕೆ ಮಾರ್ಕರ್ ಐತ್ರಿ. ಮತ್ತು ನಾವು ಆ ಸೈಡ್ರ ನಾವು ಬಿಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ 1 ದಿನದಾಗ್ರೆ ಅದು ಯಾವುದೇ ಕಾರಣಕ್ಕೂ ಲೈಟ್ ಅಂದ್ರೆ ಬಿಸಿಲಿನ ತಾಪನ ಬೇಡ, ಬರೇ ಇದು ಕಬ್ಬು ಹಾಕೊಂಡು ಹೋಗೋದು ಸಾಕು. ಒಬ್ಬ ಆಳು ಒಬ್ಬ ಡ್ರೈವರ್ ಇದ್ರೆ ಎಲ್ಲ
ನಮ್ಮ ಕೆಲಸ ಮುಗಿಯುತ್ತಾ ಬರೀ ಕಲೆ ಮಾಡೋದು ನೀರು ಬಿಟ್ಟರೆ ಸಾಕು ಒಂದು ಒಳ್ಳೆ ಇಳುವರಿ ಬರ್ತಂತಾರೆ. ಇಳುವರಿ ಹೆಂಗೆ ಅಂತಂದ್ರೆ ನಮ್ಮ ಕಬ್ಬನ್ನು ಒಂದು ದಿವ್ಸ ಹಾಕ್ತೀವಿ, ಒಂದು ದಿವ್ಸ ಕಡ್ದು ಹಾಕ್ತೀವಿ, ಒಂದು ದಿವ್ಸ ತುಳಿತೀವಿ, ಅಷ್ಟೊತ್ತಿಗೆ 3 ರಿಂದ 4 ದಿವಸ ಅದರಲ್ಲಿ ಅದೇನೋ ಕಬ್ಬಿನ ರಸ ಹೂ ಬಿಟ್ಟಿರುತ್ತೆ. ಆದರೆ ಇದೇನಿಲ್ಲ, ಅವತ್ತಿಂದ ಅವತ್ತಾಗೋದ್ರಿಂದ ನಮ್ಗೆ ಒಳ್ಳೆ ನಾಟಿಗೆ ಬರ್ತಾ ಅಂತ ಹೇಳ್ತಾರೆ. ಇವರಿಗೆ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಈಗ ನಾವು ಏನು ಮಾಡ್ತೀವಿ, ಕೂಲಿ ಆಳಿಂದ ಕೆಲಸ ಮಾಡ್ತೀವಲ್ರಿ, ಆ ಟೈಮ್ನಾಗ ಏನು ಮಾಡ್ತಾರೆ, ಕಬ್ಬನ್ನು ಹಿಂಗೆ ಹಾಕಿ ನೀಟಾಗಿ ತುಳಿತಾರೆ, ಅದು ಕಣ್ಣಿಗೆ ಕಾಣುತ್ತೆ. ಈ ಮಿಷನ್ ಹಾಕುತ್ತೆ, ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ಸರ್ ಇದು ಮಿಷನ್ ಯಾವ ಟೈಪ್ ವರ್ಕ್ ಮಾಡೋದತ್ತಂದ್ರೆ ಸರ್, ಮೊದಲು ಸಾಲ್ ಬಿಡೋದು ಸರ್, ಸಾಲ್ ಬಿಡುತ್ತೆ. ಈಗ ಕಬ್ಬು ಯಾವ ಟೈಪ್ ಮುಸ್ತಂದ್ರೆ ಸರ್ ಇದು ನಮಗೆ ಸರ್ ಒಂದು ಎಕ್ಸಾಂಪಲ್, ನಮ್ಮ ಕಬ್ಬಿನಿಂದ ಕಬ್ಬಿ ಸರ್ ಈ ಟೈಪ್ ಕೂಡಿ ಬೀಳ್ಬೇಕು ಸರ್. ಕೂಡಿ ಬೀಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಸರ್, ನಾವು ಗಾಡಿ ಸ್ಲೋ ಹೊಡಿಬೇಕು ಸರ್, ಒಂದೇ ಗೆಣ್ಣೆ ಹೊಡಿಬೇಕು ಸರ್. ನೆಕ್ಸ್ಟ್ ಇಲ್ಲಪ್ಪ ನಮ್ಮ ಕಬ್ಬಿನಿಂದ ಕಬ್ಬಿಗೆ ಸ್ವಲ್ಪ ಗ್ಯಾಪ್ ಬೇಕು ಅಂದ ನಾವು ಎಣ್ಣೆ ಗೇರ್ ಹಾಕ್ಬೇಕು ಸರ್. ಕಬ್ಬಿನ ಅಂತರ ಏನ್ ಮಾಡೋದು ಸರ್, ನಾವು ಗಾಡಿ ಹೊಡಿ ಸ್ಪೀಡ್ ಮೇಲೆ ಡಿಪೆಂಡ್ ಹಾಕೋದು ಸರ್. ನೆಕ್ಸ್ಟ್ ಮುಚ್ಚೋದು ಸರ್, ಈಗ ನಾವು ಲೇಬರ್ ಮುಚ್ಚೋದ್ರಿಂದ ಸ್ವಲ್ಪ ಲೇಬರ್ ವೇಟ್ ಇದ್ದ ಜಾಸ್ತಿ ತೂಕ ನಾವಿದ್ದ ಅವ್ ಕಬ್ಬು ತುಳಿದ್ರಿಂದ ಸರ ಭಾಳ ಡೀಪ್ ಹೋಗುತ್ತೆ ಸರ್. ಅದು ಡೀಪ್ ಹೋಗಿ ಏನಾಗುತ್ತೆ ಸರ್, ಅದ ಕಣ್ಣು ಮ್ಯಾಲ ಬರ್ಬೇಕಾದ್ರೆ ಕೆಪಾಸಿಟಿ ಲ್ಯಾಪ್ಸ್ ಆಗಿಬಿಡೋದು ಸರ್. ಕಬ್ಬಿನಿಂದ ಕಬ್ಬಿಗೆ ಗ್ಯಾಪ್ ಆಗುತ್ತೆ ಸರ್. ಇದೇನ್ ಮಾಡೋದು ಸರ್, ಕಬ್ಬು ಇಟ್ಟು ಮುಚ್ಚೋದ್ರಿಂದ ಸರ ಕಣ್ಗಳು ಏನೈತಲ್ಲ ಸರ್ ಇಮಿಡಿಯೇಟ್ಲಿ ಬಂದ್ಬಿಡ್ತಾವ ಸರ್. ರೈತರಿಗೆ ಇದೊಂದು ಒಳ್ಳೆ ಲಾಭ ಸರ್. ತುಳಿದ್ರಿಂದ ಏನಾಗೈತಿ, ಕಬ್ಬು ಗ್ಯಾಪ್ ಆಗುತ್ತೆ ಸರ್. ಒಂದು ವೇಟ್ ಜಾಸ್ತಿ ಇದ್ದಂದ್ರೆ ನೆಲ ನೀರು ಇದು ಒಂದೇ ಇದ್ರಲ್ಲೇ ಇರುತ್ತೆ. ಹಾ ಸರ್, ಒಂದೇ ಟೇಕನ ಕಬ್ಬು ಮುಚ್ಚೋದು ಸರ್. ಮುಚ್ಚೋದು ಆಪ್ಷನ್ ಐತೆ ಸರ್, ನೆಲದ ಮೇಲೆ ಡಿಪೆಂಡ್ ಅಪಾಂಡ. ಹೆಂಗ್ ಸರ್, ಒಂದು ಕಿತ್ತು ತೋರಿಸ್ತೀರಾ ಯಾವ ಥರ ಮುಚ್ಚೈತಿ? ಹಾಂ ಸರ್, ಓಕೆ ಸರ್. ಇಲ್ಲಿ ನೋಡ್ರಿ ಸರ್, ಈಗ ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇಲ್ಲಿ ಈ ಟೈಪ್ ಕಬ್ಬ ಮುಸ್ತದ ಸರ. ನೋಡಿ ಕಬ್ಬಿನದ ಕಬ್ಬಿಗೆ ಗ್ಯಾಪ್ ಇಲ್ಲ ಸರ. ಹೊಟ್ಟೆ ಗ್ಯಾಪನೇ ಇಲ್ಲ ಸರ್. ನೋಡಿ ಸರ್, ಈ ಟೈಪ್ ಕಬ್ಬು ಸರ್. ಅದ ಗಾಡಿ ಸ್ಲೋ ಹೊಡ್ರ ಏನೈತೆ ಸರ್, ಈ ಟೈಪ್ ಇರ್ತೈತಿ. ಗಾಡಿ ಸ್ಪೀಡ್ ಹೊಡ್ರ ಈ ಟೈಪ್ ಇರ್ತೈತಿ ಸರ್. ರೈತರು ಆ ಟೈಪ್ ಕೇಳ್ತಾರ, ಆ ಟೈಪ್ ಸರ್. ಇಲ್ಲ ನಂಗೆ ಕಬ್ಬ ಸ್ವಲ್ಪ ಈ ಟೈಪ್ ಬೇಕು ಅಂದ್ರೆ ಗಾಡಿ ಸ್ಲೋ ಮಾಡಿ ಹೊಡಿತು ಸರ್. ಇಲ್ಲ ಸ್ವಲ್ಪ ಕಬ್ಬಿಗೆ ಗ್ಯಾಪ್ ಬೇಕು, ಈ ಟೈಪ್ ಮಾಡ್ತು ಸರ್. ಕರೆಕ್ಟ್ ಕಬ್ಬಿಟ್ಟು ಮಣ್ಣು ಮುಚ್ಚು ಸರ್. ನೀರು ಮುಚ್ಚೋದು ಆಪ್ಷನ್ ಐತೆ ಸರ್ ನಮ್ಗೆ. ಯಾವ ಟೈಪ್ ಬೇಕು ನಾವು ಹೆಚ್ಚು ಕಡಿಮೆ ಮುಚ್ಚಬಹುದು. ಜಾಸ್ತಿನ ಮುಚ್ಚಬಹುದ್ರಿ, ಕಡಿಮೆ ಮುಚ್ಚಬಹುದು ಸರ್. ಇದು ಜಾಸ್ತಿ ಇತ್ತಂದ್ರೆ ಜಾಸ್ತಿ ಮುಚ್ಚಬೇಕಾಗುತ್ತೆ ಸರ್, ನೀರಿಗೆ ಕೆತ್ತಬಾರ್ದಂಗ. ಮತ್ತ ಹೊಲ ಲೆವೆಲ್ ಇತ್ತ ಸರ್ ಮೀಡಿಯಂ ಮುಚ್ಚಬೇಕಾಗೈತಿ. ಆ ಟೈಪ್ ಕೆಲಸ ಮಿಷನ್ ಮಾಡೋದು ಸರ್. ಅದ